Hi, hello. Welcome back to my channel Dinachari with my son. Friends, ಬ್ರಹ್ಮಕಮಲ ಹೂ ಒಳ್ಳೆಯೈತೆ ಅಂತ ಹೇಳಿದೆ, ತೋರಿಸ್ತೀನಿ ಬನ್ನಿ. ರಾತ್ರಿ ನಾನು ನೋಡಲಿಲ್ಲ, ರಾತ್ರಿ ಯಾರಲ್ಲಿ ಬಾಡೋಗ್ಬಿಟ್ಟೈತೆ. ನೈಟೇ ಬಾಡೋಗುತ್ತೆ. ಫ್ರೆಂಡ್ಸ್, ಇದು ನಮ್ಮ ಪುಟ್ಟ ನೆಲ್ಲಿಕಾಯಿ ಗಿಡ. ನೆಲ್ಲಿಕಾಯಿ 2 ಥರ ಇರುತ್ತೆ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಇದು ಫಾರಮ್ಮು. ಬೆಟ್ಟದ ನೆಲ್ಲಿಕಾಯಿ ಸಿಕ್ಕರೆ ಇನ್ನೂ ಒಳ್ಳೆಯದು. ಇದ್ರ ಯೂಸಸ್ ತುಂಬ ಇದೆ. ಇದರಿಂದ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಹಾರ್ಟಿಗೆ ಹೃದಯ ಸಂಬಂಧ ಯಾವ್ದಾರ ಕಾಯಿಲೆ ಇದ್ದರೆ ಗುಣಪಡಿಸುತ್ತೆ. ಮತ್ತು ಏರಿಗೆ ತುಂಬ ಒಳ್ಳೆಯದು. ನಾವು ಮೆಹಂದಿ ಏನು ಹಾಕ್ತೀವಿ, ಎಣ್ಣೆ ಪೌಡರ್, ಅದ್ರ ಜೊತೆ ಅದೇ ಸಮಯಕ್ಕೆ ನೆಲ್ಲಿಕಾಯಿ ಪೌಡ್ರು ಯೂಸ್ ಮಾಡಿ ಹಾಕೋದ್ರಿಂದ ಕೂದಲು ಶೈನಿಂಗು ಬರುತ್ತೆ, ಮತ್ತು ತಲೆ ಒಟ್ಟು ಎಲ್ಲ ಹೋಗುತ್ತೆ, ಮತ್ತು ಕೂದಲು ನೀಟಾಗಿ ಸೊಂಪಾಗಿ ಬೆಳೆಯುತ್ತೆ. ಇದ್ರ ಜ್ಯೂಸ್ ಕುಡಿದ್ರೆ ತುಂಬ ಒಳ್ಳೆಯದು. ರಕ್ತ ಪರಿಶುದ್ಧಿ ಆಗುತ್ತೆ, ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಹೋಗುತ್ತೆ. ಖಾಲಿ ಹೊಟ್ಟೆಲೇ ಇದ್ರ ಜ್ಯೂಸ್ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಮತ್ತು ದೇಹಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಐರನ್ ಪವರ್ ಜಾಸ್ತಿ ಸಿಗುತ್ತೆ ಜ್ಯೂಸ್ ಕುಡಿಯೋದ್ರಿಂದ. ಡೈರೆಕ್ಟಾಗಿ ನಾವು ಡೈಲಿ 1 or 2 ನೆಲ್ಲಿಕಾಯಿ ತಿಂದರೂ ಒಂದು ದಿನಕ್ಕೆ ಎಷ್ಟು ನಮ್ಮ ದೇಹಕ್ಕೆ ವಿಟಮಿನ್ಸ್ ಬೇಕು ಅಷ್ಟು ಸಿಗುತ್ತಂತೆ. ಇದಕ್ಕಿಂತ ಬೆಟ್ಟದ ನೆಲ್ಲಿಕಾಯಿ ತುಂಬ ಒಳ್ಳೆಯದು. ಅದು ಸಿಕ್ಕಿದರೆ ಮಿಸ್ ಮಾಡ್ಕೋಬೇಡಿ, ಬಟ್ ಸಿಗಲಿಲ್ಲ ಅಂದರೆ ಇದನ್ನೇ ಯೂಸ್ ಮಾಡ್ಕೋಬೇಕು, ಏನೂ ಮಾಡೋಂಗಿಲ್ಲ. ಈ ಥರ ಗೊಂಚಲು ಬಿಡುತ್ತೆ. ಏರ್ ಪ್ಯಾಕ್ ಅಂತೂ ಸೂಪರಾಗಿ ವರ್ಕ್ ಆಗುತ್ತೆ. ಏರ್ ಫಾಲ್ ಆಗ್ತಿದ್ರೆ, ತಲೆಯಲ್ಲಿ ಒಟ್ಟಿದ್ರೆ, ಡ್ಯಾಂಡ್ರಫ್ ಅಂತ ಏನು ಹೇಳ್ತೀವಿ ಇದು. ಮತ್ತು ಇದು ನಮ್ಮ ದೇಹದ ಕೊಬ್ಬಿನಾಂಶ ಕರಗಿಸುತ್ತೆ, ತುಂಬ ಒಳ್ಳೆಯದು ದೇಹಕ್ಕೆ. ಟ್ರೈ ಮಾಡಿ. ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.